ಹಾಯ್ ಫುಡ್ ಲವರ್ಸ್, ಲೆಟ್ಸ್ ಮೇಕ್ ಈಸಿ ಆ್ಯಂಡ್ ಟೇಸ್ಟಿ ಫಿಶ್ ತವಾ ಫ್ರೈ. ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಆಗಿ ಅಂತ ಹೇಳ್ತಾ, ಫಿಶ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಉಪ್ಪು ಮತ್ತು ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊಬಿಡಿ. ನಾನಿಲ್ಲಿ ಕಾಟ್ಲಾ ತೊಗೊಂಡಿದ್ದೀನಿ. ಈ ಥರ ರಿವರ್ ಫಿಶ್ಗಳನ್ನ ಯೂಸ್ ಮಾಡ್ಬೇಕಾದ್ರೆ 2 kg ಜಾಸ್ತಿ ಇರೋ ಸಿಂಗಲ್ ಫಿಶೇ ತೊಗೊಳ್ಳಿ. ಅವಾಗ ಸೆಂಟ್ರ್ ಬೋನ್ ಮಾತ್ರ ಬರುತ್ತೆ, ಮಾಂಸದಲ್ಲಿ ಚಿಕ್ಕ ಚಿಕ್ಕ ಮುಳ್ಳುಗಳು ಸಿಗಲ್ಲ. ಬನ್ನಿ ಇದಕ್ಕೆ ಸಿಂಪಲ್ ಆಗಿರೋ ಮಸಾಲೆ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಫಸ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಹೇಗಿದ್ರು ಮಸಾಲೆ ಹಚ್ಚಕ್ಕೆ ಯೂಸ್ ಮಾಡೋದ್ರಿಂದ ಅಳತೆ ಎಲ್ಲ ಅಪ್ರಾಕ್ಸಿಮೇಟ್ ಆಗಿ ತೊಗೊಳ್ಳಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಚಿಲ್ಲಿ ಪೌಡರ್ ಎಷ್ಟು ಹಾಕ್ಕೊಂಡಿದ್ದೀರಲ್ಲ ಅದರಲ್ಲಿ ಅರ್ಧದಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಜೀರಾ ಪೌಡರ್ ಮತ್ತು ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಇದು ತವಾ ಫ್ರೈ ಮತ್ತು ಫಿಶ್ ಸಪ್ಪೆ ಬರೋದ್ರಿಂದ ಉಪ್ಪು ಹುಳಿ ಖಾರ ಸ್ವಲ್ಪ ಮುಂದೆ ಇರಲಿ. ಕಸೂರಿ ಮೆಥಿ ಮತ್ತು ಸಣ್ಣದಾಗಿ ಹೆಚ್ಚಿರೋಂಥ ಕರ್ಬೇ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇದು ಬಂದು ಆಪ್ಷನಲ್ಲು, ಹಾಕೋದ್ರಿಂದ ಟೇಸ್ಟ್ ಎನ್ರಿಚ್ ಆಗುತ್ತೆ. ಆಮೇಲೆ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ. ಬೇಡ ಅಂತ ಅಂದರೆ ನಿಂಬೆ ರಸನೂ ಹಾಕ್ಕೊಬೋದು. ನಾವು ಮುಂಚೆನೇ ಹೇಳ್ದಂಗೆ ಉಪ್ಪು ಹುಳಿ ಖಾರ ಪರ್ಫೆಕ್ಟಾಗಿದ್ದರೆ ಸಾಕು ಅಷ್ಟೇ. ಆಮೇಲೆ ಕಾರ್ನ್ಫ್ಲೋರು, ಉಪ್ಪು, ನಿಂಬೆ ರಸ, ಎಣ್ಣೆ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನು ಇದರ ಯೂಸಸ್ ಕಡೆ ನೋಡೋದಾದರೆ ಹೈ ಇನ್ ಪ್ರೋಟೀನು, ಒಮೆಗಾ 3 ಫ್ಯಾಟ್ಸ್ ಇರೋದ್ರಿಂದ ಬ್ರೈನ್ ಮತ್ತು ಹಾರ್ಟಿಗೆ ತುಂಬ ಒಳ್ಳೆಯದು. ಆಮೇಲೆ ಇದರಲ್ಲಿ ಫಾಸ್ಫರಸ್ ಅಂಶ ಇರೋದ್ರಿಂದ ಹಲ್ಲುಗಳಿಗೆ ಮತ್ತು ಬೋನ್ಸಿಗೆ ಒಳ್ಳೆಯದು. ವೈಟಮಿನ್ B12 ಇರೋದ್ರಿಂದ RBC ಅಥವಾ ನರ್ವ್ಸ್ ಫಂಕ್ಷನ್ ಇಶ್ಯೂಸ್ ಇರೋರಿಗಂತೂ ಇನ್ನೂ ಒಳ್ಳೆಯದು. ಸೊ ಈ ಮಸಾಲೆನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಫಿಶ್ಶಿಗೆ ಹಚ್ಚುವಂಥ ಕನ್ಸಿಸ್ಟೆನ್ಸಿಗೆ ತೊಗೊಂಬರಬೇಕು. ಅದಕ್ಕೆ ನೀವು ನೀರು, ಎಣ್ಣೆ, ಮೊಟ್ಟೆ ಏನು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ನೀರು ಮತ್ತು ಎಣ್ಣೆ ಎರಡನ್ನೂ ಯೂಸ್ ಮಾಡ್ಕೊಂಡಿದ್ದೀನಿ. ಚೂರು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಕಲಸಿ ಉಪ್ಪು ಹುಳಿ ಖಾರನ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿದೆ ಅನಿಸಿದ್ರೆ ಫಿಶನ್ನು ಆ್ಯಡ್ ಮಾಡಿ ಚೆನ್ನಾಗಿ ಕಲಸಿ ಹೊರಗಡೆ ಇಡೋದಾದರೆ 2 hours ಇಡಿ. ಇಲ್ಲ ಫ್ರಿಜ್ಜಲ್ಲಿ ಇಡೋದಾದ್ರೆ ಒಂದು 30 ರಿಂದ 40 ನಿಮಿಷ ಸಾಕು. ಮಸಾಲೆ ಚೆನ್ನಾಗೇ ಹಿಡ್ದಿರುತ್ತೆ. ಕ್ಲೈಮ್ಯಾಕ್ಸಲ್ಲಿ ಒಂದು 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕಿ ಇನ್ನೊಂದು ರೌಂಡ್ ಚೆನ್ನಾಗಿ ಕಲಸಿ ಸೈಡಲ್ಲಿ ಇಟ್ಬಿಡಿ. ಬನ್ನಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಾನು ಮುಂಚೆನೇ ಹೇಳ್ದಂಗೆ ನಾನ್ ಸ್ಟಿಕ್ ಅವಾಯ್ಡ್ ಮಾಡಿ, ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಅಕ್ಕಿ ಹಿಟ್ಟಿಗೆ ಉಪ್ಪು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲೂ ಒಂದು ರೌಂಡ್ ಆಡಿಸಿ ತವಾ ಮೇಲೆ ತಗೋತಾ ಇದ್ದೀನಿ. ಇದೇನಕ್ಕೆ ಅಂದರೆ ಮಸಾಲೆ ಕ್ಲೀನಾಗಿ ಎನ್ವಲಪ್ ಆಗಲಿ ಅಂತ ಅಷ್ಟೇ. ಬೇಡ ಅಂದರೆ ನೀವು ಡೈರೆಕ್ಟಾಗೂ ಹಾಕೋಬೋದು, ಕ್ರಿಸ್ಪಿಯಾಗಿ ಚೆನ್ನಾಗೇ ಆಗುತ್ತೆ. ಇನ್ನು ಫಸ್ಟ್ ಟೈಮ್ ಯಾರಾದರೂ ಫ್ರೈ ಮಾಡ್ತಿದ್ರೆ ಬಿಗಿನರ್ಸ್ಗಳಿಗೆ ತವಾ ಕಾಯ್ದ ಮೇಲೆ ಎಣ್ಣೆ ಹಾಕೋತಿರಲ್ಲ, ಫಿಶ್ ಹಾಕ್ಬಿಟ್ಟು 2 ಕಡೆನೂ 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಂಡು ಮತ್ತೆ 2 ನಿಮಿಷ ಲೋ ಫ್ಲೇಮಲ್ಲಿ 2 ಸೈಡ್ ಫ್ರೈ ಮಾಡ್ಕೊಳ್ಳಿ. ಅಲ್ಲಿಗೆ ನಾವು ಟೋಟಲಾಗಿ 8 ಮಿನಿಟ್ಸ್ ಫ್ರೈ ಮಾಡ್ದಂಗಾಯಿತು. ಇಟ್ಸ್ ಮೋರ್ ದೆನ್ ಎನಫ್. ಇದಾಗಿತ್ತು ನಮ್ಮ ಇವತ್ತಿನ ರೆಸಿಪಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.